ಯಾವುದೋ ಒಂದು ಉತ್ತರ ಪ್ರದೇಶದೊಳಗೆ ಒಂದು ಡ್ಯಾಮಿನ ಹಿನ್ನೀರಿನೊಳಗೆ ಒಂದು ಹಡಗು ಪಲ್ಟಿಯಾಗಿ ಒಬ್ಬ ತಾಯಿ ಮಗುವಿನನ್ನ ಗಟ್ಟಿ ಹಂಗೆ ಹಿಡ್ಕೊಂಡಿದ್ದ ಚಿತ್ರ ಎಲ್ಲ ನೋಡಕತ್ತಿರಲ್ಲ. ಬಹುತೇಕ ಇದು ಚಿತ್ರ ನೋಡಿದಾಗ ಇವತ್ತಿಗೂ ಸಾಬೀತಾಗ್ತದ ತಾಯಿ ಅನ್ನುವಂಥವಳು ಎಷ್ಟು ದೊಡ್ಡವಳು ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಬಹಳ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಎಂತವನಾದ್ರೂ ಸಹಿತ ಮನಸ್ಸು ಕಲಕುವಂತ ದೃಶ್ಯವನ್ನ ನಾವು ಕಾಣ್ತೀವಿ. ಎಂತ ದೃಶ್ಯ ಅಂತಂದ್ರೆ ಸಾಯುವಂತ ಟೈಮ್ದೊಳಗೂ ಸಹಿತ ಒಂದು ನಿಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರೋರೆಲ್ಲ ನಮ್ಮ ಕೈ ಹಿಡಿತಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಂತ ಕಷ್ಟದ ಪ್ರಸಂಗ ಬಂದಾಗಲೂ ಸಹಿತ ಕೈ ಹಿಡಿಯುವಂತ, ಕೈ ಹಿಡಿದು ಮುನ್ನಡೆಸುವಂತ ಎರಡೇ ಎರಡು ಜೀವಿಗಳು ಅಂತಂದ್ರೆ ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಇನ್ನೊಂದು ಗುರು ಅನ್ನುವಂಥದ್ದನ್ನ ನಾವ್ ಯಾವತ್ತೂ ಮರೆಯುವಂಗಿಲ್ಲ. ಏನಂತ ಲೈಫ್ ಜಾಕೆಟ್ ಹಾಕೊಂಡು ಸಣ್ಣ ಹುಡುಗನನ್ನ ಕರ್ಕೊಂಡು ಸುಮ್ಮನೆ ದೋಣಿ ಒಳಗೆ ವಾಯು ವಿಹಾರಕ್ಕಂತ ಹೋದಂತ ಟೈಮ್ದೊಳಗೆ ಏನಾಗೈತಮ್ಮ, ದೋಣಿ ಪಲ್ಟಿ ಆಗೈತಿ. ಅಲ್ಲಿದ್ದವ್ರ ರಕ್ಷಣೆಗೆ ಜಲ್ದಿ ಬಂದಿಲ್ಲ. ಹುಡುಗನ ಹಿಡ್ಕೊಂಡು ಪಾಪ 15 ತಾಸು ಆದ ನಂತರದಲ್ಲಿ ಹುಡುಗರು ಶವ ತಗೊಂಡ್ಬಂದ್ರೆ 15 ತಾಸು ಆದ ಮೇಲಿನೂ ಸಹಿತ ಸತ್ತ ಮೇಲಿನ ಕೈ ಬಿಡ್ಬೇಕಲ್ಲ, ಸತ್ತ ಮೇಲಿನೂ ತಾಯಿ ಗಟ್ಟೆಂಗನ ಮಗನ ಹಿಡ್ಕೊಂಡು ಕುಂತಾಳ ಅಂತಂದ್ರೆ ತಾಯಿಯ ಕಿಮ್ಮತ್ ಏನನ್ನುವಂಥದ್ದು. ಏನಾರ ಆದ ಕೂಡಲೇನ ಹೋಗಿ ತಾಯಿಯನ್ನ ವೃದ್ಧಾಶ್ರಮದಾಗ ಇಟ್ಟು ಬರ್ಬೇಕಂತ ವಿಚಾರ ಮಾಡ್ತಾರ. ಮದುವೆ ಆದ ಬಂದ ಕೂಡಲೇನ ವಯಸ್ಸಾದ ತಾಯಿ ಮನ್ಯಾಗ ಯಾಕೆ ಇಟ್ಕೋಬೇಕಂತ ವಿಚಾರ ಮಾಡುವಂತವ್ರು ಇಂಥ ಘಟನೆ ನೋಡಿದಾಗ ಗೊತ್ತಾಗ್ತದ ಎಂತದ್ದು ಅಂತಂದ್ರೆ ನಮ್ಮ ತಾಯಿ ಎಂತ ಪ್ರಸಂಗ ಬಂದ್ರು ಸಹಿತ ಮಕ್ಕಳ ಏಳಿಗೆಗಾಗಿನೇ ತಾನು ಜೀವನ ಮಾಡ್ತಾಳೆ ಹೊರತಾಗಿ ಆಕೆ ತನ್ನ ಜೀವನಕ್ಕಾಗಿ ಎಂದೂ ಕೂಡ ಹಪ್ಪಿಸುವುದಿಲ್ಲ ಅನ್ನುವಂಥ ಸತ್ಯವನ್ನ ನಾವೆಲ್ಲ